ಒಂದು ಕಾಲದಲ್ಲಿ ಡಾಕ್ಟರ್ ರಾಜಣ್ಣ ಅವರಿಂದ ಹಿಡಿದು ಈಗಿನ ಡಿ ಬಾಸ್ ಕಿಚ್ಚ ಸುದೀಪ್ ಅವರ ತನಕ ತಮ್ಮ ಸಿನಿಮಾಗಳಲ್ಲಿ ಕೆಟ್ಟದನ್ನು ತೋರಿಸದೆ ಕುಟುಂಬ ಸಮೇತ ಕುತ್ಕೊಂಡು ನೋಡುವ ಸಿನಿಮಾಗಳು ಮಾಡಿದ್ರು. ಅದಕ್ಕೆ ಇವತ್ತಿಗೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆಗಳು ಕೊಟ್ಟಿದ್ದಾರೆ. ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ, ಆಗಿನ ಕಾಲದಲ್ಲಿ ಬಂಗಾರದ ಮನುಷ್ಯ ಸಿನಿಮಾ ನೋಡಿದವರೆಲ್ಲ ಸಿಟಿಗಳನ್ನು ಬಿಟ್ಟು ಹಳ್ಳಿಗೆ ಬಂದು ಬೇಸಾಯ ಮಾಡಿದ್ರಂತೆ. ಶಂಕರ್ ನಾಗ್ ಅವರ ಆಟೋ ರಾಜ ಸಿನಿಮಾ, ಅದೆಷ್ಟೋ ಆಟೋ ಚಾಲಕರಿಗೆ ಆ ಸಿನಿಮಾನೇ ಪ್ರೇರಣೆ. ಸಿನಿಮಾ ಅಂದ್ರೆ ಬರೀ ಮನರಂಜನೆ ಅಲ್ಲ, ಸಿನಿಮಾಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕೂಡ ಇದಾವೆ. ಆಗಿನ ಕಾಲದ ನಟರು ಸಮಾಜಕ್ಕೆ, ಸಮಾಜದಲ್ಲಿರುವ ಯುವ ಜನತೆಗೆ ತಮ್ಮ ಸಿನಿಮಾಗಳ ಮೂಲಕ ಒಂದೊಳ್ಳೆ ಸಂದೇಶ ಕೊಡ್ತಿದ್ರು. ಕಾಲ ಬದಲಾದಂತೆ ಸಿನಿಮಾಗಳು ಮಾಡುವ ವಿಧಾನಗಳು ಬದಲಾದವು. ಡೈರೆಕ್ಟರ್, ಪ್ರೊಡ್ಯೂಸರ್, ನಟ ನಟಿಯರ ಮೈಂಡ್ ಸೆಟ್ ಬದಲಾಯಿತು. ಹಣಕ್ಕೋಸ್ಕರ ಇವರೆಲ್ಲ ಯಾವ ರೇಂಜ್ ಗೆ ಇಳಿತಾರೆ ಅನ್ನೋದಕ್ಕೆ ಈ ಟಾಕ್ಸಿಕ್ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಟಾಕ್ಸಿಕ್ ಟೀಸರ್ ದೇ ಹವಾ. ಯಾಕಂದ್ರೆ ಈ ಟೀಸರ್ ನಲ್ಲಿ ಅಶ್ಲೀಲತೆ ಎದ್ದು ಕಾಣ್ತಾ ಇದೆ. ಮಕ್ಕಳ ಮೇಲೆ ಈ ಸಿನಿಮಾ ತುಂಬಾ ಪರಿಣಾಮ ಬೀರುತ್ತೆ ಅಂತ ಈಗಾಗಲೇ ಈ ಸಿನಿಮಾದ ವಿರುದ್ಧ ದಂಗೆ ಎದ್ದಿದ್ದಾರೆ ಸೋಷಿಯಲ್ ಮೀಡಿಯಾದವರು. ನಮ್ಮ ರಾಖಿ ಭಯ್ಯ ಸ್ಯಾಂಡಲ್ವುಡ್ ನ ಹಾಲಿವುಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ರಾಖಿ ಭಯ್ಯ ದುಡ್ಗೋಸ್ಕರ ಬಿ ಗ್ರೇಡ್ ಸಿನಿಮಾಗಳು ಮಾಡಕ್ಕೂ ರೆಡಿ ಆಗಿದ್ದಾರೆ ಅಂತ ಕಾಣುತ್ತೆ. ಯಾಕೆ ಮಾತು ಹೇಳ್ತಿದೀನಿ ಅಂದ್ರೆ, ನಮ್ಮ ರಾಖಿ ಭಯ್ಯ ಬರ್ತ್ಡೇಗೆ ರಿಲೀಸ್ ಆದ ಟಾಕ್ಸಿಕ್ ಟೀಸರ್ ನೋಡಿದವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ. ನಮ್ಮ ರಾಖಿ ಭಯ್ಯ ಅವರಿಗೆ ಇದೆಲ್ಲ ಬೇಕಿತ್ತ ಅಂತ ಬಾಯಿಗೆ ಬಂದಂಗೆ ಬೈತಿದ್ದಾರೆ. ಕೆಲವರಿಗೆ ಈ ಟೀಸರ್ ಇಷ್ಟ ಆಗಿದೆ, ಇನ್ನೂ ಕೆಲವರಿಗೆ ಇದು ತುಂಬಾ ಕಷ್ಟವಾಗಿದೆ. ಯಾಕಂದ್ರೆ ಈ ಟೀಸರ್ ನಲ್ಲಿ ಆ ಒಂದು ಸೀನ್ ನೋಡಿ ಎಲ್ಲ ದಂಗಾಗಿದ್ದಾರೆ. ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿಯ ಜೊತೆ ಈ ಟೀಸರ್ ನ ಏನಾದ್ರೂ ನೋಡಿದ್ರೆ ಅವರೇ ಮೊದಲು ಮೆಟ್ ಕಳ್ಸ್ಕೊಂಡು ಹೊಡಿತಾರೆ. ಆ ರೇಂಜ್ ಗೆ ಟೀಸರ್ ಬಿಟ್ಟಿದ್ದಾರೆ. ಟೀಸರ್ ಮಾತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಆ ಒಂದು ಸೀನ್ ಇಡೀ ಸೋಷಿಯಲ್ ಮೀಡಿಯಾಗೆ ಬೆಂಕಿ ಹಚ್ಚಿದೆ. ಈ ಟೀಸರ್ ಇಷ್ಟ ಆಗಿದ್ದು ಮಾತ್ರ ಅದರಲ್ಲಿ ಸಂದೀಪ್ ರೆಡ್ಡಿ ವಂಗ ಅವರಿಗೆ. ಯಾಕಂದ್ರೆ ಸಂದೀಪ್ ರೆಡ್ಡಿ ವಂಗ ಅವರು ಈ ರೀತಿಯ ಬಿ ಗ್ರೇಡ್ ಸಿನಿಮಾಗಳು ಮಾಡ್ತಾರೆ. ಅರ್ಜುನ್ ರೆಡ್ಡಿ ಅನಿಮಲ್ ಅಂತ ಸಿನಿಮಾಗಳಲ್ಲಿ ಮಹಿಳೆಯರನ್ನು ಕೆಟ್ಟದಾಗಿ ತೋರಿಸಿದ್ದಾರೆ. ಆ ಸಿನಿಮಾಗಳನ್ನು ಬ್ಯಾನ್ ಮಾಡಬೇಕು ಅಂತ ಆಗಿನ ಕಾಲಕ್ಕೆ ದಂಗೆ ಎದ್ದಿದ್ರು ತೆಲುಗು ಮಂದಿ. ಸದ್ಯಕ್ಕಂತೂ ಕನ್ನಡದಲ್ಲಿ ಆ ರೇಂಜ್ ಗೆ ಸಿನಿಮಾಗಳು ಯಾವು ಬರ್ತಿರ್ಲಿಲ್ಲ. ನಮ್ಮ ರಾಖಿ ಭಯ್ಯ 4 ವರ್ಷದಲ್ಲಿ 4 ವರ್ಷ ಟೈಮ್ ತಕೊಂಡು ಈ ರೀತಿಯ ಮಸಾಲೆ ಟೀಸರ್ ಕನ್ನಡಕ್ಕೆ ಇದು ಹೊಸದನ್ಸಿದ್ರು ಕನ್ನಡದ ನಟರು ಈ ರೇಂಜ್ ಗೆ ಯಾರು ಕೂಡ ಮಾಡಿರ್ಲಿಲ್ಲ. ಈ ಸಾಧನೆ ಮಾಡಿದ ಕನ್ನಡದ ಮೊದಲ ನಟ ಅಂದ್ರೆ ನಮ್ಮ ರಾಖಿ ಭಯ್ಯ ಅಂತ ಕಾಣುತ್ತೆ. ನಿಜ ಹೇಳ್ಬೇಕಂದ್ರೆ ನಮ್ಮ ರಾಖಿ ಭಯ್ಯ ಬರೀ ಬಿಲ್ಡಪ್. ಕೆಲವು ವರ್ಷಗಳ ಹಿಂದೆ ವೀಕೆಂಡ್ ವಿತ್ ರಮೇಶ್ ಎಂಬ ಖಾಸಗಿ ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳಿದ್ರು. ಅದೇನಂದ್ರೆ, ನನ್ನ ಸಿನಿಮಾಗಳಲ್ಲಿ ಕೆಟ್ಟದನ್ನು ಹೇಳಲ್ಲ, ಕೆಟ್ಟದನ್ನು ತೋರ್ಸಲ್ಲ. ನನ್ನ ತಂದೆ ತಾಯಿ ಕುತ್ಕೊಂಡು ನನ್ನ ಸಿನಿಮಾಗಳು ನೋಡ್ಬೇಕು, ಯಾವುದೇ ಮುಜುಗರ ಇಲ್ಲದೆ ಆ ರೀತಿಯ ಸಿನಿಮಾಗಳು ನಾನು ಮಾಡ್ತೀನಿ ಅಂತ ಆಗಿನ ಕಾಲಕ್ಕೆ ಬಿಟ್ಟಿ ಬಿಲ್ಡಪ್ ಕೊಟ್ಟಿದ್ದ ನಮ್ಮ ರಾಖಿ ಭಯ್ಯ ಸದ್ಯಕ್ಕೆ ಟಾಕ್ಸಿಕ್ ಸಿನಿಮಾದ ಮೇಲೆ ಎಲ್ಲಾ ಕಡೆ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಿದೆ. ಈ ಟೀಸರ್ ನೋಡಿದವರೆಲ್ಲ ಬಾಯಿಗೆ ಬಂದಂಗೆ ಬೈತಿದ್ದಾರೆ, ಟ್ರೋಲ್ ಮಾಡ್ತಿದ್ದಾರೆ. ಕನ್ನಡದ ಒಬ್ಬ ನಟನಾಗಿ ಈ ರೀತಿಯ ಸಿನಿಮಾಗಳು ಮಾಡ್ತಾರೆ ಅಂದ್ರೆ ನಿಜಕ್ಕೂ ಇದು ಬೇಸರದ ಸಂಗತಿ. ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ ಆಸ್ಕರ್ ಅವಾರ್ಡ್ ಗೆ ನಾಮಿನೇಷನ್ ಆಗಿದೆ. ಯಾಕೆ ನಾಮಿನೇಷನ್ ಆಗಿದೆ ಅಂದ್ರೆ, ಕನ್ನಡದ ಮಣ್ಣಿನ ಕತೆ ಹೇಳಿದ್ದಾರೆ, ಅದಕ್ಕೆ ಸಿನಿಮಾ ಆಸ್ಕರ್ ಲೆವೆಲ್ ಗೆ ರೀಚ್ ಆಗಿದೆ. ಈ ನಮ್ಮ ರಾಖಿ ಭಯ್ಯ ಅವರ ಜೊತೆ ಈ ಸಿನಿಮಾದ ಡೈರೆಕ್ಟರ್ ಗೀತಕ್ಕ ದೊಡ್ಡ ಬಿಲ್ಡಪ್ ರಾಣಿ. ಯಾಕಂದ್ರೆ ನಮ್ಮ ಗೀತಕ್ಕ ಕೆಲವು ವರ್ಷಗಳ ಹಿಂದೆ ಯಾವುದೋ ಒಂದು ಸಿನಿಮಾದಲ್ಲಿ ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ತೋರಿಸಿದ್ದಾರೆ ಅಂತ ಒಬ್ಬ ಡೈರೆಕ್ಟರ್ ನ ಬಾಯಿಗೆ ಬಂದಂಗೆ ಬೈದಿದ್ಲು ನಮ್ಮ ಗೀತಕ್ಕ. ಸಿನಿಮಾಗಳಲ್ಲಿ ಮಹಿಳೆಯರನ್ನು ಕೆಟ್ಟದಾಗಿ ತೋರಿಸ್ತಾರೆ, ಅವರ ವಿರುದ್ಧ ನಾನು ದಂಗೆ ಹೇಳ್ತೀನಿ. ಮಹಿಳೆಯರ ಸ್ಥಾನಮಾನಗಳಿಗೆ ಧಕ್ಕೆ ಆಗ್ತಿದೆ, ಕುಟುಂಬ ಸಮೇತ ಕುತ್ಕೊಂಡು ಸಿನಿಮಾಗಳು ಮಾಡ್ಬೇಕು, ಇಂತ ಗಲೀಜು ಸಿನಿಮಾಗಳು ಮಾಡಬಾರ್ದು ಅಂತ ಉದ್ದುದ್ದ ಭಾಷಣ ಬಿಟ್ಟಿದ್ರು ನಮ್ಮ ಗೀತಕ್ಕ. ತೀರಾ ನೋಡಿದ್ರೆ ನಮ್ಮ ಗೀತಕ್ಕ ಅದಕ್ಕೂ ಮೇಲೆ ಟಾಕ್ಸಿಕ್ ಟೀಸರ್ ನಲ್ಲಿ ಆ ಸೀನ್ ಶೂಟ್ ಮಾಡಿದ್ದಾರೆ. ಆ ಬೋಲ್ಡ್ ಸೀನ್ ತೆಗೆಯುವಾಗ ಮಹಿಳೆಯರ ಸ್ಥಾನಮಾನಗಳು ನೆನಪಾಗಿಲ್ಲ ಅಂತ ಕಾಣುತ್ತೆ. ಒಟ್ಟಿನಲ್ಲಿ ನಮ್ಮ ರಾಖಿ ಭಯ್ಯ ಮತ್ತು ಗೀತಕ್ಕ ಇಬ್ರು ಸೇರ್ಕೊಂಡು ಏನೋ ಮಾಡೋದಿಕ್ಕೆ ಹೊರಟಿದ್ದಾರೆ. ಈ ಸಲ 1000 ಕೋಟಿ ಅಲ್ಲ, 7,000 ಕೋಟಿ ಇಬ್ರು ಕೊಳ್ಳೆ ಹೊಡೆಯೋದಂತೂ ಪಕ್ಕ. ದುಡ್ಡಿಗೋಸ್ಕರ ಈ ರೇಂಜ್ ಗೆ ಬಿ ಗ್ರೇಡ್ ಸಿನಿಮಾಗಳು ಮಾಡ್ತಾರೆ ಅಂದ್ರೆ ನಿಜಕ್ಕೂ ಇದು ಕನ್ನಡದ ಮಟ್ಟಿಗೆ ದೊಡ್ಡ ಅಪಮಾನ ಅಂತಾನೆ ಹೇಳ್ಬೋದು. ಸ್ಯಾಂಡಲ್ವುಡ್ ನ ಹಾಲಿವುಡ್ ಮಾಡ್ದಿದ್ರು ಪರವಾಗಿಲ್ಲ, ಈ ಬಿ ಗ್ರೇಡ್ ಇಂಡಸ್ಟ್ರಿ ಮಾಡ್ದಿದ್ರೆ ಸಾಕು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.